ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಮತಾ ರೆಸಿಪೀಸ್. ನಾನಿವತ್ತು ಹೀರೆಕಾಯಿ ಮತ್ತು ಬೀನ್ಸ್ ಬಳಸಿ ಬಸ್ಸಾರು ಮಾಡ್ತಾಯಿದ್ದೀನಿ. ಈ ಬಸ್ಸಾರು ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ತುಂಬ ಈಸಿ. ತುಂಬ ಕಷ್ಟ ಅಂತ ಹೇಳ್ತಾರೆ, ಆದರೆ ತುಂಬ ಬೇಗ ಆಗುತ್ತೆ ಈ ರೀತಿ ಮಾಡಿದರೆ. ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ತೊಗರಿಬೇಳೆ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ನೀಟ್ ಮಾಡಿ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಬೀನ್ಸ್ ಮತ್ತು ಹೀರೆಕಾಯಿನ 1 ಮುಕ್ಕಾಲು kg ಇರೋಷ್ಟು ತೊಗೊಂಡಿದ್ದೀನಿ. ಅದನ್ನು ನೀಟ್ ಮಾಡಿ ಕಟ್ ಮಾಡಿ ತೊಳೆದಿರೋ ಬೇಳೆಗೆ ಅವನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಗರಿಬೇಳೆ ಮತ್ತು ಬೀನ್ಸು ಹೀರೆಕಾಯಿ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ. ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ವಿಜಿಲ್ ಬರೋವಾಗ ಎಲ್ಲ ಸಿಡಿಯುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಉಪ್ಪು ಅದಕ್ಕೆ ಅವು 3 ಬೇಳೆಗೆ ತೊಗರಿಬೇಳೆ ಹಾಗೂ ಬೀನ್ಸ್ ಹೀರೆಕಾಯಿಗೆ ಸಾಕಾಗೋಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ವಿಜಿಲ್ ಸಾಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ 1 ವಿಜಿಲ್ ಕೂಗಿಸ್ಕೊಳ್ಳೋಣ. ಹಾಗೆ ಈ ಕಡೆ ಅದು ಕೂಗೋಷ್ಟೊತ್ತಿಗೆ ಇಲ್ಲಿ ಖಾರಕ್ಕೆ ಏನೇನು ಬೇಕೋ ಅದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಬನ್ನಿ ಹಾಗಿದ್ರೆ ನೋಡೋಣ ಏನೇನು ಬೇಕು ಅಂತ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಈರುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹುರ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ನಮ್ಮ ಅಜ್ಜಿ ತಾತ ಇರೋ ಆಗೆಲ್ಲ ಸೌದೆ ಒಲೆಯೆಲ್ಲ ಅಡುಗೆ ಮಾಡ್ತಿದ್ರಲ್ವ, ಹಾಗೆಲ್ಲ ಒಲೆಯಲ್ಲೇ ಬೆಂಕಿಯಲ್ಲಿ ಸುಟ್ಕೊತಿದ್ರು ಬಸ್ಸಾರು ಮಾಡಬೇಕಾದ್ರೆ. ಆಗಿನ್ನೂ ಟೇಸ್ಟಿಯಾಗಿ ಬರ್ತಿತ್ತು ಸಾಂಬಾರು, ಹಾಗೆ ಘಮ ಬರ್ತಿತ್ತು. ಈಗೆಲ್ಲ ಸೌದೆ ಒಲೆ ಯೂಸ್ ಮಾಡೋದಿಲ್ಲ ಅಲ್ವಾ, ಆದ್ದರಿಂದ ಗ್ಯಾಸಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಕರಿಮೆಣಸು 1/2 ಸ್ಪೂನ್, ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ತುಂಬ ಟೇಸ್ಟ್ ಬರುತ್ತೆ ಜೀರಿಗೆ ಕರಿಮೆಣಸು ಹಾಕ್ಕೊಳೋದ್ರಿಂದ. ನೋಡ್ಕೊಳ್ಳಿ, ನಮ್ಮ ಹಳ್ಳಿಯಲ್ಲೆಲ್ಲ ಇದೇ ಥರ ಮಾಡೋದು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10ರಿಂದ 15 ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಖಾರ ತಿನ್ನೋದ್ರಿಂದ ನೀವು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ. ಹಾಗೆ 2 ಹಣ್ಣಾಗಿರುವಂತಹ ಟೊಮೆಟೊ ತೊಗೊಂಡು ಕಟ್ ಮಾಡಿ ಅವು ಹಸಿ ವಾಸನೆಯಾಗಿ ಮೆತ್ತಗೆ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹಾಕಿದ್ರೆ ಸಾಂಬಾರು ತುಂಬ ರುಚಿ ಬರುತ್ತೆ. ಈ ಕಡೆ ಜಾರಿಗೆ ಕಾಯಿ ತುರಿ ಒಂದು 1/2 ಕಪ್ ಆಗೋಷ್ಟು, ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಆಗಲೇ ಹುರಿದಿಟ್ಕೊಂಡಿರೋವಂಥದ್ದೆಲ್ಲ ಆರಿದ ಮೇಲೆ ಮಿಕ್ಸಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಈ ಕಡೆ 1 ವಿಸಿಲ್ ಆಗಿದೆ, ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಎಲ್ಲ ಬೆಂದಿದ್ದಾದಮೇಲೆ ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಬಾಣಲಿ, ಅದೇ ಬಾಣಲಿಗೆ ಬೇಳೆ ತೆಗೆದು ಆ ಬಾಣಲಿಗೆ ಹಾಕ್ಕೊಳ್ಳೋಣ. ಬಾಣಲಿಲಿ ಹಾಕ್ಕೊಂಡು ಆರಿದ್ಮೇಲೆ ಅದನ್ನು ಖಾರಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡ್ರೆ ಸಾರು ತುಂಬ ರುಚಿ ಬರುತ್ತೆ. ಹಾಗೆ ತೆಳುವಾಗಿ, ತುಂಬ ತೆಳು ಅಲ್ಲದೆ ಮಂದವಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಈಗ ಮಾಡಿದ್ರೆ ಸಾಂಬಾರು. ನೋಡಿ ರುಬ್ಕೊಂಡಿದ್ದೀನಿ ತರಿಯಾಗಿ. ಈಗ ಬೇಯಿಸಿರುವಂತಹ ಕಾಳು ಸಪ್ರೇಟ್ ಮಾಡ್ತಾಯಿದ್ದೀನಿ. ಎಲ್ಲ ನೀರು ಬಸ್ತಿರೋಂಥ ನೀರನ್ನ ಚೆಲ್ಲಬಾರ್ದು, ಹಾಗೆ ಇಟ್ಕೋಬಹುದು. ಇಲ್ಲಿ ನಾನು ಡೈರೆಕ್ಟಾಗಿ ಒಂದೇ ಸರಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ತಪ್ಪಲೆ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿ ಕರಿಬೇವು ಈರುಳ್ಳಿ ಎಲ್ಲ ಹಾಕಿ ರೋಸ್ಟ್ ಮಾಡಿಕೊಂಡು ಆಗಲೇ ಬಸ್ತಿಟ್ಕೊಂಡಿದ್ದೀವಲ್ಲ ಆ ನೀರನ್ನ ಸೇರಿಸ್ಕೋಬೇಕು. ಚೆಲ್ಲಕ್ಕೆ ಹೋಗ್ಬಾರ್ದು ನೀರು. ಆ ನೀರಲ್ಲೇ ತುಂಬ ರುಚಿಯಾಗಿರೋದು, ಎಲ್ಲ ರಸ ಬಿಟ್ಕೊಂಡಿರುತ್ತೆ ಕಾಯಿ ಮತ್ತು ಬೇಳೆದೆಲ್ಲ. ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಸೇರಿಸ್ಕೋಬೇಕು. ನೋಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತ ನೋಡಿ. ನೀರು ಬೇಕಾದರೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಅಷ್ಟೇ ಸಾಕು, ಬಸ್ತಿರೋ ನೀರೇ ಸಾಕಾಗುತ್ತೆ ಅಂದರೆ ನೋಡ್ಕೊಂಡು ಅಷ್ಟರಲ್ಲೇ ಮಾಡ್ಕೋಬಹುದು. ನೋಡಿ ಈಗ ಇದರಲ್ಲಿ ಇಷ್ಟು ನಮ್ಮ ಮನೆಯಲ್ಲಿ ಇರೋ ಜನ ಒಂದು 8ರಿಂದ 10 ಜನಕ್ಕೆ ಮಾಡ್ಕೊತಾ ಇದ್ದೀನಿ ನಾನು. ಇಷ್ಟು ಸಾಕಾಗುತ್ತೆ. ಅದಕ್ಕೆ ಆ ಕಡೆ ಕಾಯ್ತಾ ಇರಲಿ. ಈ ಕಡೆ ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಬಸ್ತಿರುವಂತಹ ಇದ್ದಿದ್ವಲ್ಲ ಪಲ್ಯಕ್ಕೆ, ಇಲ್ಲಿ ಬಾಣಲೆ ಇಟ್ಟು ಎಣ್ಣೆ ಹಾಕಿ ಹಾಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಇನ್ನೂ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬಹುದು ಇಷ್ಟಪಡೋರಾದರೆ. ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು. ಈ ಥರ ಎಲ್ಲ ರೋಸ್ಟ್ ಆದಮೇಲೆ ನೀರೆಲ್ಲ ಬಸ್ದು ಸೈಡ್ಗೆ ಇಟ್ಕೊಂಡಿರೋಂತಹ ಕಾಳನ್ನ ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು
ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಪಲ್ಯ. ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ನಮ್ಮ ಮನೆಯಲ್ಲೂ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ಒಂದೇ ಎಲ್ಲ ಖಾಲಿ ಮಾಡ್ತಾರೆ ಎಲ್ಲರೂ ಹಾಕ್ಸ್ಕೊಂಡು. ಈಗ ಪಲ್ಯ ರೆಡಿ ಆಗಿದೆ. ಆಗಲೇ ಸಾಂಬಾರು ಕಾಯಕ್ಕಿಟ್ಟಿದ್ವಲ್ಲ, ಆಗಲೇ ನೋಡ್ತಾ ಇರ್ಬೋದು ಎಷ್ಟು ಈ ಥರ ಕುದಿ ಬರಬೇಕು. ಕುದಿ ಬಂದಾಗ ಏನು ಮಾಡ್ತಾರೆ ಒಬ್ಬೊಬ್ಬರು, ಫಸ್ಟು ಖಾರನೆಲ್ಲ ಬಸ್ತಿರೋ ನೀರು ಮತ್ತು ಖಾರನೆಲ್ಲ ಒಂದು ಸರಿ ಹಾಕಿ ಈ ಥರ ಕುದಿ ಬಂದಮೇಲೆ ಒಗ್ಗರಣೆ ಕೊಡ್ತಾರೆ. ನಾನು ಇಲ್ಲಿ ಒಂದೇ ಸರಿ ಒಗ್ಗರಣೆ ಕೊಟ್ಟು ಬಸ್ತಿರೋ ನೀರು ಖಾರ ಹಾಕ್ಕೊಂಡೆ. ಈ ಥರ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಹಾಗೂ ಸಾಂಬಾರು ಬೇಗ ಆಗುತ್ತೆ. ಒಗ್ಗರಣೆನೂ ಸಾಂಬಾರಿಗೆ ಹಿಡಿಯುತ್ತೆ, ರುಚಿಯಾಗಿ ಬಂದಿರುತ್ತೆ. ರುಚಿ ಬರೋಲ್ಲ ಅಂತ ಡೌಟ್ ಏನು ಬೇಡ, ತುಂಬ ರುಚಿಯಾಗಿ ಬಂದಿರುತ್ತೆ. ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಹಾಗೂ ನೋಡಿದ್ರೆ ಸಾಂಬಾರು ಮಾಡೋದು ಎಷ್ಟು ಈಸಿ ಅಂತ. ಎಲ್ಲರೂ ಹೇಳ್ತಾರೆ ತುಂಬ ಬಸ್ಸಾರಿಗೆ ಟೈಮ್ ಹಿಡಿಯುತ್ತೆ ಅಂತ. ಈ ರೀತಿ ಮಾಡಿ ಟೈಮ್ ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ.